ಮನೆಗೆ ನುಗ್ಗಿ ಬರೋಬ್ಬರಿ 1.5 ಕೋಟಿ ರಾಬರಿ ಮಾಡಲಾಗಿದೆ. ಯಲಹಂಕದಲ್ಲಿ ಗಿರಿರಾಜು ಎಂಬುವರ ಮನೆಗೆ ಖದೀಮರು ಕನ್ನ ಹಾಕಿದ್ದಾರೆ. ಕೋಟ್ಯಾಂತರ ರೂಪಾಯಿಯಷ್ಟು ರಾಬರಿಯನ್ನ ಮಾಡಲಾಗಿದೆ. ಡಿಪಾರ್ಟ್ಮೆಂಟ್ನವರು ಅಂತ ಹೇಳಿ ಮನೆಗೆ ಎಂಟ್ರಿಯನ್ನ ಕೊಟ್ಟು ಕಳವು ಮಾಡಿದ್ದಾರೆ. ಇನೋವಾ ಕಾರಿನಲ್ಲಿ ಬಂದಿದ್ದಂತಹ 4 ಆರೋಪಿಗಳು ಜಮೀನು ಖರೀದಿಗಾಗಿ ಹಣವನ್ನ ತಂದಿರ್ತಾರೆ. ಆ ಮನೆಯವರು ಆ ಹಣವನ್ನ ಕದ್ದು ಗ್ಯಾಂಗ್ ಅಲ್ಲಿಂದ ಜೂಟಾಗಿದೆ. 1.5 ಕೋಟಿ ನಗದು 50 ಗ್ರಾಂ ಚಿನ್ನವನ್ನ ಕಳವು ಮಾಡಿದ್ದಾರೆ. 4 ಆರೋಪಿಗಳಿಂದ ಮನೆಗೆ ಎಂಟ್ರಿ ಕೊಟ್ಟು ಈ ಒಂದು ರಾಬರಿಯನ್ನ ಮಾಡಲಾಗಿದೆ. ನಕಲಿ ನಂಬರ್ ಪ್ಲೇಟ್ ಹಾಕಿಕೊಂಡು ಇನೋವಾ ಕಾರಿನಲ್ಲಿ 4 ಆರೋಪಿಗಳು ಇವರ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ. ಜೊತೆಗೆ ನಾವು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿಕೊಂಡು ಬರ್ತಾರೆ. ನಾವು ಡಿಪಾರ್ಟ್ಮೆಂಟ್ನವರು ಅಂತ ಹೇಳಿ ಮನೆಗೆ ನುಗ್ಗಿದ್ದಾರೆ 4 ಜನ. ಗಿರಿರಾಜು ಎಂಬುವರ ಮನೆಯಲ್ಲಿ ನಡೆದಿರ್ತಕ್ಕಂತಹ ರಾಬರಿ ಇದು. ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಹಣ ಇದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ನಂತರ ನಿಮ್ಮ ಮನೆಯಲ್ಲಿ ಹಣ ಎಲ್ಲಿದೆ ಅಂತ ಹೇಳಿಯೂ ಕೂಡ ಕೇಳ್ತಾರೆ ಈ 4 ಜನ. ಆ ವೇಳೆ ಅಡುಗೆ ಮನೆಯಲ್ಲಿ ಬ್ಯಾಗ್ನಲ್ಲಿ ಹಣವನ್ನ ಇಟ್ಟಿರ್ತಾರೆ ಮನೆಯವರು. ಜಮೀನು ಖರೀದಿಗಾಗಿ ಹಣವನ್ನ ತಂದು ಇಟ್ಕೊಂಡಿರ್ತಾರೆ. ನಂತರ ಮನೆಯ ಮಾಲೀಕ ಗಿರಿರಾಜು ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಅವರು ಇಲ್ಲ ಅಂತ ಹೇಳಿದಾಗ ಹಣದ ಬ್ಯಾಗ್ ಅನ್ನ ತೆಗೆದುಕೊಂಡು ಆರೋಪಿಗಳು ಅಲ್ಲಿಂದ ಜೂಟಾಗಿದ್ದಾರೆ. ಈ ಘಟನೆಯ ಬಳಿಕ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಒಟ್ಟಾರೆಯಾಗಿ 1.5 ಕೋಟಿ ನಗದು 50 ಗ್ರಾಂ ಚಿನ್ನದ ಆಭರಣವನ್ನ ಈ ಗ್ಯಾಂಗ್ ದೋಚಿದ್ದಾರೆ. ಸದ್ಯ ಘಟನೆಯ ಬಳಿಕ ಸಿಸಿಟಿವಿ ಪರಿಶೀಲನೆಯನ್ನ ಯಲಹಂಕ ಪೊಲೀಸರು ನಡೆಸ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ನೀವು ಕೂಡ. ಮನೆಯ ಒಂದಕ್ಕೆ ಎಂಟ್ರಿ ಕೊಟ್ಟು 4 ಜನ ಖದೀಮರು ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾರೆ, ರಾಬರಿಯನ್ನ ಮಾಡಿದ್ದಾರೆ. ಯಾರು ಯಾವ ಕ್ಷಣದಲ್ಲಿ ಯಾವ ಹೆಸರು ಹೇಳ್ಕೊಂಡು ಎಂಟ್ರಿ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಒಟ್ಟಾರೆಯಾಗಿ ಇದೇ ರೀತಿಯಾಗಿ ರಾಬರಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನೋವಾ ಕಾರಿನಲ್ಲಿ 4 ಜನ ಆರೋಪಿಗಳು ಮನೆಗೆ ಎಂಟ್ರಿ ಕೊಟ್ಟು ನಾವು ಡಿಪಾರ್ಟ್ಮೆಂಟ್ನವರು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳ್ತಾರೆ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಅಂತ ಅಂದಾಗ ಮನೆಯಲ್ಲಿದ್ದವರು ಪ್ರಶ್ನೆಯನ್ನ ಮಾಡೋದಕ್ಕೆ ಹೋಗೋದಿಲ್ಲ. ನಿಜಕ್ಕೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದ್ದಾರೆ ಅನ್ನುವಂತಹ ಒಂದು ಅನುಮಾನದಲ್ಲಿ ಅವರು ಹಣವನ್ನ ಕೊಟ್ಟು ಕಳಿಸಿದ್ದಾರೆ. ಆದರೆ ನಂತರದಲ್ಲಿ ಗೊತ್ತಾಗದೆ ಅವರೆಲ್ಲರೂ ಕೂಡ ಖದೀಮರು ಅಂತ ಹೇಳಿ ಒಟ್ಟಾರೆಯಾಗಿ 1.5 ಕೋಟಿ ನಗದು 50 ಗ್ರಾಂ ಚಿನ್ನದ ಆಭರಣವನ್ನ ಗ್ಯಾಂಗ್ ದೋಚಿದ್ದಾಗಿ ಗೊತ್ತಾಗ್ತಾ ಇದೆ. ಘಟನೆಯ ಬಳಿಕ ಸಿಸಿಟಿವಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಯಲಹಂಕ ಪೊಲೀಸರು.